ಇದು ನಮ್ಮೂರು ನೋಡಿ. ಸಂಡೇ ಮಾರ್ನಿಂಗ್ ಆಗಿದ್ರು ಯಾವ ಥರ ಇದೆ ವೆದರ್ ಅಂತ. ನಮ್ಮ ಸೈಡಂತೂ ಫುಲ್ ಮಳೆ. ಇವ್ರು ಇವಾಗಿನ್ನೂ ಎದ್ದು ಬಂದು ಕೂತಿದ್ದ ನಮ್ಮ ಮನೆ ಬೆಕ್ಕು ನೋಡಿ. ಅದು ನೋಡಿಸ್ತಾ ಇದ್ದಾನೆ ಕೆಳಗಡೆ. ಪಾಪ ಅದು ನೋಡೋಷ್ಟು ನೋಡ್ತು, ಸುಮ್ಮನೆ ಬಂತು. ಇವಾಗ ನೋಡಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇವನು ನೋಡಿ, ಅದು ನೋಡಿ ಸಿಂಚತೆ ಅಂತ ಹೇಳ್ತವನೆ. ಪಾಪ ಇದು ಹೆಂಗೆ ಬಂದು ಕೂತಿದೆ ನೋಡಿ. ನಮ್ಮನೆ ಬೆಕ್ಕು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅದಾದಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ನಾವು ನಮ್ಮನೆ ಹೊಲಕ್ಕೆ ಗೊಬ್ಬರ ಹಾಕಬೇಕಿತ್ತು ಜೋಳಕ್ಕೆ. ಆಲ್ರೆಡಿ 1.5 ಮಂತ್ ಆಗಿದೆ ಅಲ್ವಾ, ಸೊ ಅದಕ್ಕೇ ಮಳೆ ಅಲ್ವಾ, ಹಾಕಿ ಮುಗಿಸ್ಬೇಡ ಅಂತ ನಮ್ಮ ಅಮ್ಮ ಅಪ್ಪ ಹೇಳಿದರು. ಅದಕ್ಕೇ ಹೋಗೋಣ ಅಂತ ಹೇಳಿ ಹಾಗೇ ಒಂದು ನಮ್ಮನೆಗೆ ಹೋಗ್ಬಿಟ್ಟಿದ್ದು. ಅದನ್ನು ಫೋಟೋ ತೊಗೊಂಡು ಹಂಗೆ ನಮ್ಮನೆ ಕರುನ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಅದು ನೋಡಿ ಹೆಂಗೆ ಮಾಡ್ತಾಯಿತ್ತು ಅಂತ. ಆದ್ರೂ ಊರಿಗೆ ಬರೋದು ಏನು ಖುಷಿ ಅಲ್ವಾ, ನನಗಂತೂ ಫುಲ್ಲು ಖುಷಿ. ಅದಾದಮೇಲೆ ಗೊಬ್ಬರ ಇಡೋದಕ್ಕೆ ಹೋಗ್ಬೇಕಲ್ವ, ಅದಕ್ಕೇ ಗೊಬ್ಬರನ ಮಿಕ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ನೋಡಿ ನಾನು ಇವನು ಹೋಗ್ಬೇಕಲ್ವ, ಅದಕ್ಕೇ ಚಳಿ ಅಲ್ವಾ, ಫುಲ್ಲು ಸ್ವೆಟರೆಲ್ಲ ಹಾಕ್ಕೊಂಡು ಹೋಗೋಣ ಅಂತ ರೆಡಿ ಆದ್ವಿ. ಫುಲ್ಲು ಮಳೆ ಅಲ್ವಾ, ಅದಕ್ಕೇ ಇಲ್ಲಿಂದನೇ ಕವರ್ ಹಾಕ್ಕೊಂಡು ಹೋದ್ವಿ. ಜೋಳಕ್ಕೆ ಗೊಬ್ಬರ ಇಡೋಣ ಅಂತ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇದು ನಮ್ಮದು ಹೊಲ. ಲಾಸ್ಟ್ ಜೂನ್ 4 ಮತ್ತು 5ನೇ ತಾರೀಕು ನಾವು ಜೋಳ ಹಾಕಕ್ಕೆ ಬಂದಿದ್ವಿ. ಇವಾಗ ಆಲೆ ನೋಡಿ ಎಷ್ಟು ಶುದ್ಧ ಬೆಳ್ಕೊಂಡಿದೆ ಅಂತ. ಅದಾದಮೇಲೆ ಹೋಗೋಣ ಅಂತೇಳಿ ಎಲ್ಲರೂ ನೆಡ್ಕೊಂಡು ಹೋಗ್ತಿದ್ವಿ. ಇವನು ನನ್ನ ಜೋಳದೊಳಗೆ ನೆಡ್ಕೊಂಬರೋಕ್ಕಾಗಲ್ಲ ಎತ್ಕೊ ಅಂದ, ಅದಕ್ಕೇ ಆ ಥರ ಅವನು ಎತ್ಕೊಂಡು ಮುಂದೆ ಹೋದ್ವಿ. ಅದಾದಮೇಲೆ ಇವನು ನಾನು ಬರ್ತೀನಿ ಜೋಳ ಹಾಕೋಕ್ಕೆ, ನಾನು ಇಲ್ಲಿರಲ್ಲ ಅಂತ ಏನು ಆಟ ಮಾಡ್ತಾಯಿದ್ದ. ಅಂತೂ ಇಂತೂ ಇವನು ನಾನು ಪ್ಲ್ಯಾನ್ ಮಾಡಿ ಲಾಸ್ಟಿಗೆ ಬಿಟ್ಟು ಬರ್ತೀವಿ ನೋಡಿ. ನಾವು ಮಳೆ ಅಲ್ವಾ ಬೇಡ, ಸೊಳ್ಳೆ ಎಲ್ಲ ಕಡಿಯುತ್ತೆ ಅಂತ ಬಿಟ್ಟು ಬಂದು. ಪ್ಲೇಸಲ್ಲಿ ನಮ್ಮದು ಫುಲ್ ಹಳೇ ಮನೆ ಅಂದರೆ ಹಳೇ ಮನೆ ಇದ್ದಿದ್ದು. ಮತ್ತು ಈ ಮನೆ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ದೊಡ್ಡಮ್ಮ ಅವ್ರದ್ದು ಫುಲ್ ಹಳೇ ಮನೆ. ಅವಾಗ ಅವ್ರು ಇದ್ದಿದ್ದಿಲ್ಲಿ, ಇವಾಗ ಅವರು ಬೇರೆ ಕಡೆ ಇದ್ದಾರೆ. ಸೊ ಇಲ್ಲಿ ನಮ್ಮದು ಹೊಲ ಹೋಗ್ಬೇಕಲ್ವಾ ಗೊಬ್ಬರ ಹಾಕೋಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕಲ್ವಾ, ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಹಣ್ಣಿನ ಮರ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ, ಯಾರ್ಯಾರು ತಿಂದಿದ್ದೀರಾ ಅಂತ ಹೇಳಿ. 2 ಹೊಲ ಆಯಿತು, ಬೇಗ ಮುಗಿಸ್ಕೊಂಡು ಮನೆಗೆ ಊಟಕ್ಕೆ ಹೋಗೋಣ ಅಂತೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಇಲ್ಲಿ ನೋಡಿ ಇವನನ್ನ ಕೊಡ್ತೀಯಾ ನಂದು ಮುರಿದೋಗೈತಲ್ಲ ಅಂತ, ಚೆನ್ನಾಗಿರೋವಿಲ್ಲ ಅಂತಾನೆ ನಾನು ಇನ್ನೊಂದು ಕೇಳ್ತಾ ಇರೋದು. ಸರ ಕೊಡ್ತೀಯ ನನಗೆ? ನೀನು ಸ್ಕೂಲ್ಗೆ ಹೋಗಿ ಏನಾಯ್ತೀಯ, ನೀನು ಡಾಕ್ಟರ್ ಆಯ್ತೀಯಾ, ಪೊಲೀಸ್ ಆಯ್ತೀಯಾ, ಸ್ಕೂಲ್ ಟೀಚರ್ ಆಯ್ತೀಯಾ, ಲಾಯರ್ ಆಯ್ತೀಯಾ, ಏನಾಯ್ತೀಯಾ? ಡಾಕ್ಟರ್ ಆಯ್ತೀಯಾ? ಆಮೇಲೆ ಡಾಕ್ಟರಾಗಿ ಏನು ಮಾಡ್ತೀಯಾ? ಯಾರನ್ನ? ನನ್ನನ್ನ? ಡಾಕ್ಟರ್ ಯಾರ್ಯಾರು ಹೊಡೆದಾಕ್ತಾರಾ? ಡಾಕ್ಟ್ರು ಹೊಡೆದಾಕ್ತಾರಾ? ಯಾರು? ಡಾಕ್ಟ್ರು ಹೊಡೆದಾಕಲ್ಲ, ಅವರು ಹುಷಾರಿ ಇರಲ್ವಲ್ಲ, ಅವ್ರನ್ನ ನೋಡಿ ಹುಷಾರು ಮಾಡಿ ಕಳಿಸ್ತಾರೆ ಮನೆಗೆ. ಇದೆಲ್ಲ ಸಂಡೇ ವಿಡಿಯೋ ಆಗಿರುತ್ತೆ. ಇಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಬಾಯ್. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ, ತನ್ನ ತನ್ನ ತಾನೇ ಬಂತು ಬಂತು.